ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹುರುಳಿ ಕಾಳಿನ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಇದು ಮಂಗಳೂರು ಕಡೆ ಎಲ್ಲ ತುಂಬಾ ಫೇಮಸ್. ಗಂಜಿ ಮತ್ತೆ ಈ ಹುರುಳಿ ಕಾಳಿನ ಚಟ್ನಿಯನ್ನ ಕೊಡ್ತಾರೆ ಹೋಟ್ಲಿಗೆ ಹೋದ್ರೆ. ತುಂಬಾ ರುಚಿಯಾಗಿರ್ತದೆ. ಎಷ್ಟು ಅನ್ನ ಕೂಡ ನೀವು ಈ ಚಟ್ನಿಯಲ್ಲಿ ಊಟ ಮಾಡಬಹುದು. ಈಗ ಈ ಚಟ್ನಿಯನ್ನ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು 1 ಕಪ್‌ನಷ್ಟು ಹುರುಳಿ ಕಾಳನ್ನ ತಕೊಂಡಿದ್ದೇನೆ. ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ. ತುಂಬಾ ಬಲ ಎಲ್ಲ ಕೊಡ್ತದೆ ಅಂತ ಹೇಳ್ತಾರೆ ಬಾಡಿಗೆ. ಇದನ್ನ ಮೊದಲಿಗೆ ನೀವು ತೊಳೆದುಕೊಳ್ಬೋದು ಅಥವಾ ಈ ರೀತಿ ನೋಡಿ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಉಜ್ಕೊಳ್ಳಿ. ಇದರಲ್ಲಿ ಕಲ್ಲುಗಳೆಲ್ಲ ಇರ್ತದೆ ಕೆಲವೊಮ್ಮೆ ಅದನ್ನೆಲ್ಲ ಹೆಕ್ಕಿ ತೆಗಿಬೇಕು ನೀವು. ಮತ್ತೆ ಈ ರೀತಿ ಒರೆಸಿ ನೀವು ತಕೊಂಡ್ರೆ ಚೆನ್ನಾಗಿ ಆಗ್ತದೆ. ಇದರಲ್ಲಿರುವ ಕಲ್ಲನ್ನೆಲ್ಲ ನಾನು ಮೊದಲೇ ತೆಗೆದಿಟ್ಕೊಂಡಿದ್ದೇನೆ. ಆದ್ರಿಂದ ಈಗ ಬಟ್ಟೆಯಲ್ಲಿ ಹಾಕಿ ಉಜ್ಜಿ ತೆಗಿತಾ ಇದ್ದೇನೆ ನೋಡಿ. ಚೆನ್ನಾಗಿ ಉಜ್ಕೊಳ್ಳಿ. ಆಗ ಅದರಲ್ಲಿದ್ದ ಹೊಯ್ಗೆ ಕೂಡ ಕೆಳಗೆ ಬರ್ತದೆ, ಅಡಿಯಲ್ಲಿ ನಿಂತಿರ್ತದೆ. ಆಮೇಲೆ ಇದನ್ನ ತೆಗೆದು ನೀವು ಫ್ರೈ ಮಾಡ್ಕೊಂಡ್ರೆ ಆರಾಮಾಗ್ತದೆ. ಇಲ್ಲಾದ್ರೆ ನೀವು ನೀರಲ್ಲಿ ತೊಳೆದು ಕೂಡ ಇದನ್ನ ಫ್ರೈ ಮಾಡ್ಕೊಳ್ಬಹುದು. ಈಗ ಆಗಿದೆ ನೋಡಿ. ಈಗ ಇದನ್ನ ನಾನೊಂದು ಪಾತ್ರೆಗೆ ಹಾಕಿ ಫ್ರೈ ಮಾಡ್ತೇನೆ. ಬಾಣಲೆಯಲ್ಲಿ ಹಾಕೊಂಡಿದ್ದೇನೆ. ಇದನ್ನ ಲೋ ಫ್ಲೇಮ್ ಅಲ್ಲಿ ತುಂಬಾ ಹೊತ್ತು ಫ್ರೈ ಮಾಡ್ಕೋಬೇಕಾಗ್ತದೆ. ಯಾಕಂದ್ರೆ ನೋಡಿ ಅದು ಕಾಳುಗಳೆಲ್ಲ ದಪ್ಪ ದಪ್ಪ ಆಗ್ತದೆ. ಪಟಪಟ ಅಂತ ಹೇಳಿ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಒಂಥರ ಪರಿಮಳ ಬರ್ತದೆ. ಈಗ ವೈಟ್ ಇದೆ ಒಂಥರ, ಇದೆಲ್ಲ ಒಂಥರ ಬ್ರೌನ್ ಕಲರ್ಗೆ ಬರ್ತದೆ. ಆದ್ರಿಂದ ಲೋ ಫ್ಲೇಮ್ ಅಲ್ಲೇ ಇದನ್ನ ಇಟ್ಕೊಳ್ಳಿ. ದೊಡ್ಡ ಫ್ಲೇಮ್ ಅಲ್ಲಿ ಇಟ್ರೆ ಕರಟಿ ಹೋಗ್ಬೋದು. ಅದಕ್ಕೆ ಮೆಲ್ಲಗೆ ಇದನ್ನ ಫ್ರೈ ಮಾಡ್ತಾನೆ ಇರಿ. ಈಗ ನೋಡಿ ಒಳ್ಳೆ ಫ್ರೈ ಆಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ. ದಪ್ಪ ದಪ್ಪ ಆಗಿದೆ ಕಾಳುಗಳೆಲ್ಲ. ಮತ್ತೆ ಪಟ 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 ಅಂತ ಹೇಳಿ ಸಿಡಿಲಿಕ್ಕೆ ಶುರು ಆಗ್ತದೆ. ಪರಿಮಳ ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ. ಆಚೀಚೆ ಮನೆಯವ್ರು ಕೇಳ್ಬೇಕು ನಿಮ್ಗೇನು ಹುರುಳಿ ಚಟ್ನಿಯಾ ಇವತ್ತು ಅಂತ. ಆ ರೀತಿ ಪರಿಮಳ ಬರ್ತದೆ ಈ ಚಟ್ನಿ ಮಾಡ್ತಿದ್ರೆ. ನೀವು ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ತುಂಬಾ ಇಷ್ಟ ಆಗ್ತದೆ. ಗಂಜಿ ಮತ್ತು ಚಟ್ನಿ ತುಂಬಾ ಖುಷಿ ಆಗ್ತದೆ ತಿನ್ಲಿಕ್ಕೆ. ನೋಡಿ ಫ್ರೈ ಆಗಿದೆ. ಇದನ್ನ ಈಗ ತಣಿಲಿಕ್ಕೆ ಬಿಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ತಳದು ಪಾತ್ರೆ ತಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಯಾಕೆ ಹಾಕೊಳ್ತೇನೆ ಅಂದ್ರೆ ನಾನು ಇಲ್ಲಿ ಮೆಣಸನ್ನ ಫ್ರೈ ಮಾಡಬೇಕು. ಅದಕ್ಕೆ ಮೆಣಸು ಸ್ವಲ್ಪ ಖಾರ ಕಡಿಮೆ ಆಗ್ತದಂತ ಎಣ್ಣೆ ಹಾಕಿ ಫ್ರೈ ಮಾಡ್ತಿದ್ದೇನೆ. ಇಲ್ಲಿ ಈಗ 5 ಬೆಳ್ಳುಳ್ಳಿಯನ್ನ ಜಜ್ಜಿ ಹಾಕೊಂಡಿದ್ದೇನೆ. ಫಸ್ಟಿಗೆ ನೀವು ಬೆಳ್ಳುಳ್ಳಿಯನ್ನ ಜಜ್ಜಿ ಹಾಕೊಳ್ಳಿ ಎಣ್ಣೆಯಲ್ಲಿ. ಆಗ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರ್ತದೆ. ಆ ನಂತರ ನೀವು ಮೆಣಸನ್ನ ಹಾಕೊಳ್ಳಿ. ಮೆಣಸನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ಮೆಣಸನ್ನ ತಗೊಂಡಿದ್ದೇನೆ. ಸ್ವಲ್ಪ ಜಾಸ್ತಿ ಖಾರ ಬೇಕಂದ್ರೆ ನೀವೊಂದು 2 ಮೆಣಸನ್ನ ಹಾಕೊಳ್ಬಹುದು. ಒಳ್ಳೆದಾಗ್ತದೆ. ಈಗ ಎಲ್ಲವನ್ನ ಫ್ರೈ ಮಾಡ್ಕೊಳ್ಳಿ. ಮೆಣಸು ಕೂಡ ಫ್ರೈ ಆಗ್ತಾ ಇದೆ. ಆಗ ಬೆಳ್ಳುಳ್ಳಿ ಫಸ್ಟಿಗೆ ಹಾಕಿರೋದ್ರಿಂದ ಒಳ್ಳೆ ಫ್ರೈ ಆಗಿ ಪರಿಮಳ ಬರ್ತದೆ. ನೋಡ್ತಾ ಇರ್ಬೋದು ನೀವು. ಮೆಣಸು ಕೂಡ ದಪ್ಪ ಆಗ್ಬೇಕು. ಅದೇ ಬಾಂಡೆಗೆ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನ ಹಾಕೊಳ್ತಾ ಇದ್ದೇನೆ. ನೀವು ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬಹುದು. ಕೊತ್ತಂಬರಿ ಬೀಜವನ್ನ ಸ್ಕಿಪ್ ಮಾಡಬಹುದು. ಈಗ ಎಲ್ಲ ಕೂಡ ಫ್ರೈ ಆಗ್ಲಿ. ಕೊತ್ತಂಬರಿ ಬೀಜ ಎಲ್ಲ ಒಳ್ಳೆ ಫ್ರೈ ಆಗಿದೆ. ಈಗ ಇದನ್ನ ತಣಿಲಿಕ್ಕೆ ಬಿಡಬೇಕು. ನಂತರ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ನಾವು ಫ್ರೈ ಮಾಡಿದ ಮೆಣಸು, ಬೆಳ್ಳುಳ್ಳಿ ಇದೆಯಲ್ಲ ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಒಂದು ಚೂರು ಹುಳಿಯನ್ನ ಸೇರಿಸ್ಕೊಳ್ಳಿ. ಒಂದು ಲಿಂಬೆ ಗಾತ್ರದಲ್ಲಿ. ಹಾಗೆ 1 ಕಪ್‌ನಷ್ಟು ಇಲ್ಲಿ ತೆಂಗಿನ ತುರಿಯನ್ನ ತಗೊಂಡಿದ್ದೇನೆ. ತೆಂಗಿನ ತುರಿ ಹಾಕಿದ ನಂತರ ನೀವು ಹುರುಳಿಯನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಕೂಡ ತಣ್ಣಗೆ ಮಾಡ್ಕೊಂಡ ಮೇಲೇನೆ ರುಬ್ಕೊಳ್ಳಿ. ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಹುರುಳಿ ಕಾಳನ್ನ ಹಾಕಿ ಸ್ವಲ್ಪ ಇದಕ್ಕೆ ಈಗ ಉಪ್ಪನ್ನು ಕೂಡ ಸೇರಿಸಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಕೂಡ ಹಾಕಿ. ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ನಮ್ಗೆ ಅಂದ್ರೆ ಗಟ್ಟಿ ಚಟ್ನಿ ಆಗ್ಬೇಕು. ಅದಕ್ಕೆ ನೋಡಿ ಈ ತರ ಗಟ್ಟಿ ಗಟ್ಟಿ ಆದ್ರೆ ಚೆನ್ನಾಗಿರ್ತದೆ. ಈಗ ನಾನು ಇದಕ್ಕೆ ಒಂದು ಒಗ್ಗರಣೆಯನ್ನ ಕೊಡಬೇಕು. ಅದಕ್ಕಾಗಿ ನೋಡಿ ಬಾಣಲೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೇನೆ. 1 ಸ್ಪೂನಷ್ಟು ಸಾಸಿವೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಸಾಸಿವೆ ಎಲ್ಲ ಚಟ್ಪಟ ಹೇಳಿದ ನಂತರ ಮೆಣಸು ಕಟ್ ಮಾಡಿ ಹಾಕೊಂಡಿದ್ದೇನೆ ನಾನಿಲ್ಲಿ. ಮೆಣಸು ಕೂಡ ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ಒಂದೇ ಕಡ್ಡಿ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೇನೆ. ನೀವು ಇದಕ್ಕೆ ಒಗ್ಗರಣೆ ಹಾಕ್ಬೇಕಂತಿಲ್ಲ. ಹಾಗೆ ಚಟ್ನಿಯನ್ನ ತಿಂದ್ಕೊಳ್ಬೋದು. ನಾನಿಲ್ಲಿ ಒಗ್ಗರಣೆ ಕೂಡ ಹಾಕಿ ಸ್ವಲ್ಪ ಪರಿಮಳ ಮಾಡ್ತಾ ಇದ್ದೇನೆ. ನೋಡಿ ಅದಕ್ಕೆ ಈಗ ಚಟ್ನಿಗೆ ಒಗ್ಗರಣೆಯನ್ನ ಹಾಕೊಳ್ತಾ ಇದ್ದೇನೆ. ನಮ್ಮದು ಹುರುಳಿ ಕಾಳಿನ ಚಟ್ನಿ, ಕುಡುತ ಚಟ್ನಿ ಅಂತ ಹೇಳ್ತಾರೆ ತುಳುವಲ್ಲಿ. ಅಂದ್ರೆ ಮಂಗಳೂರಲ್ಲಿ ಹೇಳುದೇ ಕುಡುತ ಚಟ್ನಿ ಅಂತ. ರೆಡಿ ಆಗಿದೆ. ಇದನ್ನ ನೀವು ಒಮ್ಮೆ ಟ್ರೈ ಮಾಡಿ. ತುಂಬಾ ಖುಷಿ ಆಗ್ತದೆ. ಪರಿಮಳ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ರುಚಿ ಕೂಡ ಹಾಗೇ ಇರ್ತದೆ. ಗಂಜಿಯೊಟ್ಟಿಗೆ ತಿನ್ಲಿಕ್ಕೆ ಖುಷಿ ಆಗ್ತದೆ. ಅದೇ ರೀತಿ ನೀವು ದೋಸೆಗೆಲ್ಲ ಮಾಡೋದಾದ್ರೆ ಸ್ವಲ್ಪ ನೀರು ಮಾಡ್ಕೊಳ್ಬಹುದು. ಇಷ್ಟು ಡ್ರೈ ಮಾಡ್ಕೊಳ್ಬೇಕಂತಿಲ್ಲ. ನೀರನ್ನ ಸೇರಿಸಿ ಎಷ್ಟು ದಪ್ಪಕ್ಕೆ ಬೇಕೋ ಅಷ್ಟಕ್ಕೆ ಮಾಡಿ ದೋಸೆ ಎಲ್ಲ ಚಪಾತಿ ಎಲ್ಲ ತಿನ್ಕೊಳ್ಬಹುದು. ಈಗ ಹುರುಳಿ ಕಾಳಿನ ಚಟ್ನಿ ರೆಡಿ ಆಗಿದೆ. ಇದನ್ನ ನೀವು ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ. ಕಮೆಂಟ್ ಹಾಕಿ ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನ ಶೇರ್ ಮಾಡಿ.
ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.